Okay. Today I will tell you basics. Okay, Yes, terminology. yes, Unmute ಮಾಡ್ಕೊಳ್ಳಿ ನಾನು ಸ್ಟಾರ್ಟ್ ಮಾಡ್ತೀನಿ. sure, sir, sure. ಸಿ ಮೇಡಮ್, ಆಕ್ಚುಲಿ ಧ್ಯಾನ ಅಂದ್ರೆ ವಿ ಹ್ಯಾವ್ ಟು ನೋ ಸ್ವಲ್ಪ ಒಂದು 4 ಬೇಸಿಕ್ಸ್ ಪಾಯಿಂಟ್ಸ್ ಗೊತ್ತಾಗ್ಬೇಕು ಧ್ಯಾನ ಬಗ್ಗೆ. ಮೆಡಿಟೇಷನ್ ಧ್ಯಾನ ಇಸ್ ನಾಟ್ ಸೇಮ್ ದ ವರ್ಡ್. ಮೆಡಿಟೇಷನ್ ಇಸ್ ಡಿಫರೆಂಟ್, ಧ್ಯಾನ ಒಂದು ವರ್ಡ್ ಡಿಫರೆಂಟ್. ಧ್ಯಾನ ಅಂದ್ರೆ ಧಿ ಪ್ಲಸ್ ಧ್ಯಾನ. ಧಿ ಅಂದ್ರೆ ದ ಮೈನ್ಯೂಟ್ ಪಾರ್ಟಿಕಲ್ ಅಂಡ್ ವಿಶ್ವ, ಹೋಲ್ ಯೂನಿವರ್ಸ್ ಇಸ್ ಕಾಲ್ಡ್ ಆಸ್ ಧಿ ಆಲ್ಸೋ. ಆ ಧಿ ಅಂದ್ರೆ ಆತ್ಮನ್. ಇನ್ ಒನ್ ಮೋರ್ ಪಾಯಿಂಟ್, ಇಟ್ ಈಸ್ ಕಾಲ್ಡ್ ಕ್ವಾಂಟಮ್ ಫೀಲ್ಡ್. ಸೊ ಎಲ್ಲ ಕಡೆ ಅದು ಇದೆ. ದಟ್ ಧಿ ಇಸ್ ದೇರ್ ಎವ್ರಿವೇರ್. ಅದನ್ನ ಕನೆಕ್ಟ್ ಆಗಬೇಕು. ಯಾನ ಅಂದ್ರೆ ಜರ್ನಿ. ಅದನ್ನ ಕನೆಕ್ಟ್ ಆಗಿದ್ರೆ ದಟ್ ಈಸ್ ಕಾಲ್ಡ್ ಧ್ಯಾನ. ಸೊ ಈ ಬೇಸಿಕ್ಸ್ ಪಾಯಿಂಟ್ಸ್ ಏನಂದ್ರೆ, ಫಸ್ಟ್ ಒಂದು ಅರ್ಥ ಆಗ್ಬೇಕು ಧ್ಯಾನದಲ್ಲಿ ಏನಾಗತ್ತೋ. ಧ್ಯಾನ ಮಾಡೋದು ಒಂದೇ ಪದ್ಧತಿ. ಸೊ ಶ್ವಾಸ ಮೇಲೆ ಗಮನ. ಸೊ ಅದ್ ಮಾಡಿದ್ರೆ ಏನಾಗತ್ತೆ ಅಂತ ಗೊತ್ತಾಗ್ಬೇಕು ಸೈಂಟಿಫಿಕ್ ಆಗಿ ಅಂದ್ರೆ. ಸೊ 4 ಪಾಯಿಂಟ್ಸ್ ಮೈನ್ ಇಂಪಾರ್ಟೆಂಟ್. ಏನಂದ್ರೆ, ಫಸ್ಟ್ ಪಾಯಿಂಟ್, ಟರ್ಮಿನಾಲಜಿ ಇದೆ. ಯೋಗದಲ್ಲಿ ಒಂದು ಟರ್ಮಿನಾಲಜಿ ಇದೆ. ಅದು ಏನಂದ್ರೆ, ಮುಮುಕ್ಷು ಅಂತ ಯಾರನ್ನ ಹೇಳ್ತಾರೆ ಅಂದ್ರೆ, ಯಾರಿಗೆ ಮೋಕ್ಷ ಬೇಕೋ ಅವ್ರನ್ನ ನಾವು ಮುಮುಕ್ಷು ಅಂತೀವಿ. ನೆಕ್ಸ್ಟ್, ಯಾರು ಧ್ಯಾನ ಮಾಡಿ ಆ ಯೂನಿವರ್ಸ್ ಕನೆಕ್ಟ್ ಆಗಿ ರಿಯಲೈಸೇಷನ್ ಹಾಕೊಂತಾರೋ ಅವ್ರನ್ನ ನಾವು ಯೋಗಿ ಅಂತೀವಿ. ಯೋಗಿ ಮೀನ್ಸ್, ಯೋಗ ಮೀನ್ಸ್ ಯೂನಿಫಿಕೇಶನ್. ಅಂದ್ರೆ ಯಾರಿಗೆ ಆ ಯೂನಿವರ್ಸ್ ಕನೆಕ್ಟ್ ಆಗಿದೆಯೋ, ಯಾರು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ಕೊಂಡಿದಾರೋ, ರಿಯಲೈಸ್ ಆಗಿದಾರೋ ಅವ್ರನ್ನ ನಾವು ಯೋಗಿ ಅಂತ ಅಂತೀವಿ. ಮುಮುಕ್ಷು ಅಂದ್ರೆ ಸೀಕರ್, ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರಲ್ವಾ, ಅವ್ರನ್ನೇ ನಾವು ಮುಮುಕ್ಷು ಅಂತ. ಯೋಗಿ ಅಂದ್ರೆ ಕನೆಕ್ಷನ್ ಆಗಿ ಅವರು. ಸೊ ಸೆಕೆಂಡ್ ಪಾಯಿಂಟ್, ಯೋಗದಲ್ಲಿ ಮೆಡಿಟೇಷನ್ ಅಲ್ಲಿ ಯಾಕೆ ತುಂಬಾ ಬೆನಿಫಿಟ್ಸ್ ಇದೆ. ಏನಂದ್ರೆ, ಫಿಸಿಕಲ್ ಬಾಡಿ ಏನು ಹೆಲ್ತ್ ಪ್ರಾಬ್ಲಮ್ ಆಗಲಿ, ಕ್ಯಾನ್ಸರ್ ಇಂದ, ತಲೆನೋವಿಂದ, ಬ್ಯಾಕ್ ಸ್ಪೈನಲ್ ಪ್ರಾಬ್ಲಮ್, ಲೆಗ್, ಎನಿ ಸ್ವೆಲ್ಲಿಂಗ್ಸ್, ಪೈನ್ಸ್, ಎನಿ ಡಿಸೀಸ್, ಹೆಡ್ ಏಕ್ ಇಂದ ಕ್ಯಾನ್ಸರ್ ತಕ್ಕ ಎಲ್ಲ ಡಿಸೀಸ್ ಕ್ಲಿಯರ್ ಆಗತ್ತೆ. ಸೊ ಯಾವ ತರ ಕ್ಲಿಯರ್ ಆಗುತ್ತೆ ಅಂತ ಅದು ಗೊತ್ತಾಗ್ಬೇಕು. ಫಸ್ಟ್ ಆಫ್ ಆಲ್, ಧ್ಯಾನ ಅಂದ್ರೆ ಧಿ ಪ್ಲಸ್ ಯಾನ. ನಾವು ಎಲ್ಲರೂ ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡ್ತೀವಿ. ವಿ ಆರ್ ಆಲ್ ಮುಮುಕ್ಷುಸ್. ಫಸ್ಟ್ ಪಾಯಿಂಟ್, ಇವತ್ತು ಧ್ಯಾನದಿಂದ ಬೆನಿಫಿಟ್ಸ್ ಹೇಳ್ತೀನಿ. ಇಟ್ ವಿಲ್ ಕ್ಲಿಯರ್ ಆಲ್ ಯುವರ್ ಡಿಸೀಸಸ್. ಹೆಲ್ತ್ ಪರ್ಫೆಕ್ಟ್ ಆಗಿರುತ್ತೆ. ಇಟ್ ವಿಲ್ ಕ್ಲಿಯರ್ ಯುವರ್ ಡಿಪ್ರೆಷನ್, ಸ್ಲೀಪ್ಲೆಸ್ನೆಸ್, ಆಂಗ್ಸೈಟಿ ಎಲ್ಲ ಕ್ಲಿಯರ್ ಆಗುತ್ತೆ. ಥರ್ಡ್ ಪಾಯಿಂಟ್, ಕುಂಡಲಿನಿ ಆಕ್ಟಿವೇಶನ್ ಆಗುತ್ತೆ. ಫೋರ್ತ್ ಪಾಯಿಂಟ್, ಥರ್ಡ್ ಐ. ಥರ್ಡ್ ಐ ಅಂದ್ರೆ ಮೂಡೋ ಕಣ್ಣು, ಜ್ಞಾನ ನೇತ್ರ, ದಿವ್ಯ ನೇತ್ರ, ಕೂಡಲ ಸಂಗಮ. ಸೊ ಅದು ಓಪನ್ ಆದ ತಕ್ಷಣ ನಿಮ್ಗೆ ಜ್ಞಾನ, ಅನುಭವವಾಗಿ ಜ್ಞಾನ ಬರುತ್ತೆ. ಜ್ಞಾನ ಮೀನ್ಸ್ ಎಕ್ಸ್ಪೀರಿಯನ್ಸ್. ನಾನು ಏನೇನ ಪುಸ್ತಕ ಓದಿದ್ರೆ ಅದು ಜ್ಞಾನ ಅಲ್ಲ, ಪಾಂಡಿತ್ಯ. ಪಾಂಡಿತ್ಯ ಮೀನ್ಸ್ ನೋಯಿಂಗ್ ಅಷ್ಟೇ. ನನ್ಗೆ ಗೊತ್ತಾಯ್ತು. ಇವತ್ತು ಭಗವದ್ಗೀತಾ ಓದಿದ್ದೀನಿ ನಾನು. ಅಲ್ಲಿ ನಾನು ಆತ್ಮ ಅಂತ ಹೇಳ್ತಾರೆ, ಕರ್ಮ ಸಿದ್ಧಾಂತ ಬಗ್ಗೆ ಹೇಳ್ತಾರೆ, ಇನ್ನೊಂದು ಲೋಕ ಇದೆ, ಡೈಮೆನ್ಷನ್ಸ್ ಬಗ್ಗೆ ಹೇಳ್ತಾರೆ. ಇದು ಎಲ್ಲ ಪಾಂಡಿತ್ಯ. ನಾವು ಅದು ಅನುಭವಿಸಿಕೊಂಡಿದ್ರೆ ನಮ್ಮ ಜೀವನದಲ್ಲಿ, ನನ್ನ ಅನುಭವದಲ್ಲಿ, ಧ್ಯಾನದಲ್ಲಿ ಆಗಿದ್ರೆ ಅದನ್ನ ಜ್ಞಾನ ಅಂತೀವಿ. ಅನುಭವಮೇ ಜ್ಞಾನ, ಅನುಭವನೇ ಜ್ಞಾನ. ಸೊ ಜ್ಞಾನ ಅಂದ್ರೆ ಅನುಭವ, ಯೋಗ ಅಂದ್ರೆ ಯೂನಿಫಿಕೇಶನ್, ಧ್ಯಾನ ಅಂದ್ರೆ ಆ ಜರ್ನಿ, ಕನೆಕ್ಟಿಂಗ್ ಟು ದ ಗಾಡ್ ಆರ್ ಸೆಲ್ಫ್ ಆರ್ ಆತ್ಮನ್. ಕನೆಕ್ಟಿಂಗ್ ಟು ದ ಗಾಡ್ ಆರ್ ರಿಯಲೈಸೇಷನ್ ಆಫ್ ದ ಗಾಡ್ ಸೆಲ್ಫ್ ಈಸ್ ಕಾಲ್ಡ್ ಧ್ಯಾನ. ಸೊ ಧ್ಯಾನ ಮಾಡೋದು ತುಂಬಾ ಈಸಿ. ಸುಖ ಸ್ಥಿರ ಆಸನ, ಕಳ್ ಮುಚ್ಕೊಂಡೆ ಶ್ವಾಸ ಮೇಲೆ ಗಮನ ಮಾಡ್ತಾ ಮಾಡ್ತಾ ಥಾಟ್ಸ್ ಕಟ್ ಮಾಡ್ತಾ ಇದ್ರೆ ಧ್ಯಾನ ಸಾಧನ. ಅದು ಅಷ್ಟೇ, ಧ್ಯಾನ ಸಾಧನ ಒಂದೇ. ಇದು ಮಾಡ್ತಾ ಮಾಡ್ತಾ ಏನಾಗತ್ತೆ, ನಿಮ್ಗೆ ಸೈಂಟಿಫಿಕ್ ಆಗಿ ಬೆನಿಫಿಟ್ಸ್ ಏನಾಗತ್ತೆ ಅಂತ ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್ ನಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ವಾ. ಸೊ ನೌ ಐ ವಿಲ್ ಟೆಲ್ ಯು ವಾಟ್ ಈಸ್ ಧ್ಯಾನ.
ಈ ಸೈಂಟಿಫಿಕ್ ರೀಸನ್ ಗೊತ್ತಾಗ್ಬೇಕಂದ್ರೆ ಯು ಹ್ಯಾವ್ ಟು ನೋ 4 ಪಾಯಿಂಟ್ಸ್. ಒಂದು ಸೈಂಟಿಫಿಕ್ ಪಾಯಿಂಟ್ಸ್, ನನ್ನ ಸಾಕ್ಷಿಭೂತ, ವೇರ್ ಮೈ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ನನ್ನ ದೃಷ್ಟಿ ಎಲ್ಲಿರುತ್ತೋ ಅಲ್ಲಿ ಎನರ್ಜಿ ಹೋಗುತ್ತೆ. ಇದು ಫಸ್ಟ್ ಪಾಯಿಂಟ್, ಇದು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಒಂದು ರೂಮ್ ಅಲ್ಲಿ ಕೂತ್ಕೊಂಡಿದ್ದೀರಿ ಇವಾಗ, ನೀವು ಎಷ್ಟೋ ವಸ್ತುಗಳಿವೆ ಇದಾವೆ ಅಲ್ಲಿ. ನಾನು ಏನ್ ನೋಡ್ತೀನೋ ಅದ್ರ ಬಗ್ಗೆನೇ ಗೊತ್ತಾಗತ್ತೆ. ಬಟ್ ಐ ಕ್ಯಾನ್ ಸಿ ಆಲ್ ದ ಆಬ್ಜೆಕ್ಟ್ಸ್. ನಾನು ಎಲ್ಲ ಕಡೆ ಎಲ್ಲ ವಸ್ತು ಬಗ್ಗೆ ಗೊತ್ತಾಗಲ್ಲ. ನಾನು ಎಲ್ಲಿ ನೋಡ್ತೀನೋ ಅದ್ರ ಬಗ್ಗೆ ಮಾತ್ರನೇ ಗೊತ್ತಾಗತ್ತೆ. ದಟ್ ಈಸ್ ಕಾಲ್ಡ್ ವೇರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ಶಿವ ಈಸ್ ಕಾಲ್ಡ್ ಅವೇರ್ನೆಸ್, ಅಂದ್ರೆ ನನ್ನ ಸಾಕ್ಷಿ ಎಲ್ಲಿರುತ್ತೋ. ಪಾರ್ವತಿ ಅಂದ್ರೆ ಶಕ್ತಿ, ಶಕ್ತಿ ಅಲ್ಲಿ ಹೋಗಿ ಅದ್ ಬಗ್ಗೆ ನನ್ಗೆ ಗೊತ್ತಾಗತ್ತೆ. ದಟ್ ಈಸ್ ಕಾಲ್ಡ್ ವೇರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ನನ್ನ ಅಬ್ಸರ್ವೇಷನ್, ನನ್ನ ದೃಷ್ಟಿ ಎಲ್ಲಿರುತ್ತೋ ಅಲ್ಲೇ ಶಕ್ತಿ ಟ್ರಾನ್ಸ್ಫರ್ ಆಗುತ್ತೆ. ದಟ್ ಈಸ್ ದ ಫಸ್ಟ್ ಪಾಯಿಂಟ್, ಅರ್ಥ ಮಾಡ್ಕೊಳ್ಳಿ. ಓಕೆ. ಸೆಕೆಂಡ್ ಪಾಯಿಂಟ್, ಈ ಮೆಡಿಟೇಷನ್ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಇವತ್ತು, ಎಷ್ಟೋ ಆಲೋಚನೆಗಳು ಎಲ್ಲರಿಗೂ ಬರ್ತಾ ಇದೆಯಾ, ಬರ್ತಾ ಇಲ್ವಾ? ಬರ್ತಾ ಇದೆ ಸರ್. ಬರ್ತಾ ಇದೆ, ಎಲ್ಲರಿಗೂ ಬರುತ್ತೆ. ಬುದ್ಧನಿಗೆ ಬರುತ್ತೆ, ಕೃಷ್ಣನಿಗೆ ಬರುತ್ತೆ. ಬಟ್ ಅವ್ರು ಏನ್ ಮಾಡಿದ್ದಾರೆ? ಸಾಧನೆ. ಅಂದ್ರೆ ನನ್ಗೆ ಕಾನ್ಸಂಟ್ರೇಷನ್ ಬರಲ್ಲ ಸರ್ ಧ್ಯಾನಕ್ಕೋಸ್. ಧ್ಯಾನ ಇಸ್ ನಾಟ್ ಕಾನ್ಸಂಟ್ರೇಷನ್. ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಆರಾಮಾಗಿರುತ್ತೆ, ನಮ್ಗೆ ತುಂಬಾ ಆಲೋಚನೆಗಳಿದೆ ಸರ್, ನಾನು ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಇಟ್ ಈಸ್ ದೇರ್ ಫಾರ್ ಎವ್ರಿ ಒನ್, ಎಲ್ಲರಿಗೂ ಅದೇ ಸಮಸ್ಯೆ. ಬಟ್ ಏನ್ ಸಾಧನೆ ಮಾಡಿದ್ರೆ ಅದು ಶೂನ್ಯವಾಗುತ್ತೆ ಅಂತ ಗೊತ್ತಾಗಬೇಕು. ಫಸ್ಟ್ ಪಾಯಿಂಟ್, ವೇರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ಸೆಕೆಂಡ್ ಪಾಯಿಂಟ್, ಧ್ಯಾನ ಅಂದ್ರೆ ಏನು ಅಂತ ಎಲ್ಲ ನಾನು ವೇದಗಳು, ಉಪನಿಷತ್ತುಗಳು, ಈ ಋಷಿಗಳು ಏನೇನ್ ಟೆಕ್ನಿಕ್ಸ್ ಮಾಡಿದಾರೋ ಯಾಕೋಸ್ಕರ ಮಾಡಿದಾರೆ ಅಂದ್ರೆ ಮೈಂಡ್ ಝೀರೋ ಮಾಡಬೇಕು ಅಂತ. ಎವ್ರಿ ಯೋಗ. ಸೊ ಭಗವದ್ಗೀತದಲ್ಲಿ 4 ಯೋಗ ಇದೆ: ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ರಾಜಯೋಗ. ಸೊ ಯೋಗ ಮೀನ್ಸ್ ಯೂನಿಫಿಕೇಶನ್. ಈ ಯೂನಿಫಿಕೇಶನ್ ಆಗ್ಬೇಕಂದ್ರೆ ಮೈಂಡ್ ಝೀರೋ ಆಗ್ಬೇಕು. ಸೊ ಭಕ್ತಿ ಯೋಗದಲ್ಲಿ ಮೈಂಡ್ ಝೀರೋ ಆಗತ್ತಾ? ಮೈನ್ ಪಾಯಿಂಟ್ ಈಸ್, ಫಸ್ಟ್ ಪಾಯಿಂಟ್ ವೇರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ಸೆಕೆಂಡ್ ಪಾಯಿಂಟ್ ಈಸ್ ಮೈಂಡ್ ಝೀರೋ ಆಗ್ಬೇಕು. ಈ ಝೀರೋ ಆಗ್ಬೇಕಂದ್ರೆ ಯೋಗ ಮಾಡಿದ್ರೆ ನನ್ನ ಮೈಂಡ್ ಝೀರೋ ಆಗತ್ತೆ. ಭಕ್ತಿ ಯೋಗದಲ್ಲಿ ಮೀರಾಬಾಯಿ ಕೃಷ್ಣನ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಾರೆ ಅವರು, ಇನ್ನು ಏನು ಯೋಚನೆನೇ ಇಲ್ಲ. ಸೊ ಮಾಡ್ತಾ ಮಾಡ್ತಾ ಅದನ್ನು ಟ್ರಾನ್ಸ್ ಅಲ್ಲಿ ಹೋಗಿ ಅದನ್ನು ಬಿಟ್ಬಿಡ್ತಾರೆ, ಝೀರೋ ಆಗ್ತಾರೆ ಪಾರವಶ್ಯದಲ್ಲಿ. ಸೊ ಮೈಂಡ್ ಫುಲ್ನೆಸ್ ಆದ್ಮೇಲೆ ಝೀರೋ ಆಗತ್ತೆ. ಇದು ತುಂಬಾ ಕಷ್ಟ. ಸೊ ಟೂ ಮಚ್ ಡೆಡಿಕೇಶನ್ ಇಸ್ ರಿಕ್ವೈರ್ಡ್ ಫಾರ್ ಭಕ್ತಿ ಯೋಗ. ದೆನ್ ಜ್ಞಾನ ಯೋಗ. ಜ್ಞಾನ ಯೋಗ ಅಂದ್ರೆ ವಾಟ್ ಈಸ್ ದ ಯೂನಿವರ್ಸ್. ಯೂನಿವರ್ಸ್ ಅಂದ್ರೆ ಏನು? ಸೊ ನಾನು ದೇಹನ ಇಲ್ಲ, ನಾನು ಮನಸ್ಸ ಇಲ್ಲ, ನಾನು ಬುದ್ಧಿನ ಇಲ್ಲ, ಆ ತರ ವಿಚಾರ ಮಾಡ್ಕೊಂಡು ಹೋಗ್ತಾ 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 ಕೊನೆಗೆ ಒಂದು ಸ್ಟೇಟ್ ಬರುತ್ತೆ, ರಮಣ ಮಹರ್ಷಿ ತರ. ಅದು ನಾನು ಏನೂ ಇಲ್ಲ ಅಂದ ಒಂದು ಸ್ಥಿತಿ ಬರುತ್ತೆ, ಶೂನ್ಯ ಸ್ಥಿತಿ. ಅದು ಜ್ಞಾನ ಯೋಗ. ಸೊ ಅದನ್ನ ಝೀರೋ ಆಗ್ಬೇಕು. ಇದು ಪಾಸಿಬಲ್ ಆಗತ್ತಾ? ಆಗತ್ತೆ, ಬಟ್ ಇದೂ ಕಷ್ಟನೇ. ನೆಕ್ಸ್ಟ್ ಕರ್ಮಯೋಗ. ಕರ್ಮಯೋಗ ಅಂದ್ರೆ ನಿಷ್ಕಾಮ ಕರ್ಮ. ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಅಂತ ಅಹಂಕಾರ ಬಿಟ್ಟು ಆದ್ಮೇಲೆ ವರ್ಕ್ ಮಾಡ್ತಾ ಇರ್ತೀನಿ, ಸೆಲ್ಫ್ ಲಾಸ್ ಆಗತ್ತೆ, ಅದನ್ನ ನಾನು ಝೀರೋ ಆಗ್ತೇನೆ. ಇದೂ ಕಷ್ಟನೇ. ದೆನ್ ಫೈನಲ್ ಕೊನೆಗೆ ರಾಜಯೋಗ ಅಂತ ಇದೆ, ಎನ್ಲೈಟ್ಮೆಂಟ್. ವೈ ಇಟ್ ಈಸ್ ಕಾಲ್ಡ್ ರಾಜ ಮೀನ್ಸ್ ಇಟ್ ಈಸ್ ವೆರಿ ಈಸಿ. ಅಂದ್ರೆ ನೀವು ಏನೋ ಒಂದು ದೊಡ್ಡ ಪ್ರಯತ್ನ ಮಾಡಬೇಕು ಅಂತ ಏನು ಇಲ್ಲ, ಸುಮ್ಮನೆ ಕೂತ್ಕೊಂಡು ಶ್ವಾಸ ಮೇಲೆ ಗಮನ ಮಾಡ್ತಾ ಮಾಡ್ತಾ ಏನಾಗತ್ತಂದ್ರೆ ಮೈಂಡ್ ಆಟೋಮ್ಯಾಟಿಕ್ ಆಗಿ ಝೀರೋ ಆಗತ್ತೆ. ಇದು ಯಾವ ತರ ಆಗತ್ತೆ ಅನ್ನೋದು ಸೈಂಟಿಫಿಕ್ ಆಗಿ ಹೇಳ್ಬೇಕು. ಸೊ ಈ ಮೈಂಡ್ ಝೀರೋ ಆಗಿದ್ರೆ ಏನಾಗತ್ತೆ ಅಂತ ಗೊತ್ತಾಗ್ಬೇಕಂದ್ರೆ ನನ್ನ
ಬಾಡಿ ಯಾವ ತರ ಇದೆ ಅಂತ ಗೊತ್ತಾಗ್ಬೇಕು. ನಾನು ನೋಡೋದು ಒಂದು ಅನ್ನಮಯ ಕೋಶ. ಸೊ ದಿಸ್ ಈಸ್ ಕಾಲ್ಡ್ ಫಿಸಿಕಲ್ ಬಾಡಿ. ಇನ್ ಸಾಂಸ್ಕ್ರಿಟ್ ಟರ್ಮಿನಾಲಜಿ ಇಟ್ ಈಸ್ ಅನ್ನಮಯ ಕೋಶ. ಇದು ನಡಿಬೇಕು ಅಂದ್ರೆ ಈ ಸುತ್ತಮುತ್ತ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಪ್ರಾಣ ಅಂತ ಒಂದಿರುತ್ತೆ ಎಗ್ ಶೇಪ್ ಅಲ್ಲಿ. ದಟ್ ಈಸ್ ಕಾಲ್ಡ್ ಎಥೆರಿಕ್ ಫೀಲ್ಡ್ ಆರ್ ಪ್ರಾಣಿಕ್ ಬಾಡಿ. ಅಂದ್ರೆ ನನ್ನ ಮನೆ ನಡಿಬೇಕಂದ್ರೆ ಎಲೆಕ್ಟ್ರಿಸಿಟಿ ಬೇಕಾಗತ್ತೆ. ಅದು ಎಲ್ಲಿಂದ ಬರ್ತಾ ಇದೆ? ಒಂದು ಎಲೆಕ್ಟ್ರಿಸಿಟಿ ವೈರ್ ಇಂದ ಬರ್ತಾ ಇದೆ. ಸೊ ಅದೇ ತರ ನಮ್ ಬಾಡಿ ರನ್ ಆಗ್ಬೇಕು ಅಂದ್ರೆ ಇಟ್ ಈಸ್ ನಾಟ್ ಓನ್ಲಿ ಫುಡ್ ಈಸ್ ನಾಟ್ ಎನರ್ಜಿ. ಫುಡ್ ಈಸ್ ಓನ್ಲಿ ಫಾರ್ ಮೇಂಟೈನಿಂಗ್ ಯುವರ್ ಅನ್ನಮಯ ಕೋಶ. ಪ್ರೋಟೀನ್ಸ್ ಅಂದ್ರೆ ಬಾಡಿ ಮೇಂಟೈನ್ ಆಗ್ಬೇಕಂದ್ರೆ ಫುಡ್ ಬೇಕಾಗತ್ತೆ. ಬಟ್ ಈ ಪ್ರಾಣದಿಂದಾನೇ ನಾನು ವರ್ಕ್ ಮಾಡ್ತೀನಿ. ಈ ಪ್ರಾಣ ಅಂದ್ರೆ ಏನಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್, ವಿದ್ಯುತ್ ಅಯಸ್ಕಾಂತ ಕ್ಷೇತ್ರ. ದಿಸ್ ಇಸ್ ಕಾಲ್ಡ್ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಎನರ್ಜಿ ಇರುತ್ತೆ. ಈ ಎನರ್ಜಿ ಬಾಡಿಗೆ ಹೋಗ್ಬೇಕಂದ್ರೆ ಒಂದು ಮೆಕ್ಯಾನಿಸಮ್ ಇದೆ, ದಟ್ ಈಸ್ ಕಾಲ್ಡ್ ಚಕ್ರ ಸಿಸ್ಟಮ್. ಚಕ್ರ ಅಂದ್ರೆ ರೊಟೇಷನ್ ಆಗೋದು ಚಕ್ರ. ಅದು ರೊಟೇಷನ್ ಆಗಿದ್ರೆ ಎನರ್ಜಿ ಪ್ರಾಣಮಯ ಕೋಶದಿಂದ ಫಿಸಿಕಲ್ ಬಾಡಿಗೆ ಬರುತ್ತೆ. ನೀವು ಮನೆಯಲ್ಲಿ ಈ ಕಿಚನ್ ಅಲ್ಲಿ ನಾವು ಎಕ್ಸಾಸ್ಟ್ ಫ್ಯಾನ್ ಹಾಕೊಂಡಿರ್ತೀವಿ. ಈ ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡಿದ ತಕ್ಷಣ ಆ ಕಿಚನ್ ಅಲ್ಲಿ ಏನೇನು ಗ್ಯಾಸಸ್ ಇದೆಯೋ ಅದು ಹೊರಗಡೆ ಹೋಗುತ್ತೆ. ಅದೇ ತರ ನಾನ್ ಚಕ್ರ ರೊಟೇಟ್ ಆಗಿದ ತಕ್ಷಣ ಈ ಪ್ರಾಣಮಯ ಕೋಶದಿಂದ ಫಿಸಿಕಲ್ ಬಾಡಿಗೆ ಎನರ್ಜಿ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡೋಕ್ಕೋಸ್ಕರ ಎನರ್ಜಿ ಬೇಕಾಗುತ್ತೆ. ಸೊ ವಿಶುದ್ಧ ಚಕ್ರ ಆಕ್ಟಿವೇಶನ್ ಅಲ್ಲಿ ಇದೆ. ಈ ವಿಶುದ್ಧ ಚಕ್ರ ರಿಸೀವ್ ಮಾಡಬೇಕು ಎನರ್ಜಿನ ಪ್ರಾಣಮಯ ಕೋಶದಿಂದ. ಸೊ ಈ ವಿಶುದ್ಧ ಚಕ್ರದಲ್ಲಿ ಆ ಚಕ್ರ ರೊಟೇಷನ್ ಆಗಿ ನಮ್ಗೆ ಎನರ್ಜಿ ಬರುತ್ತೆ. ಸೊ ಡಿಸೀಸಸ್ ಯಾವ ತರ ಇರುತ್ತೆ ಅಂದ್ರೆ, ಈ ಪ್ರಾಣಮಯ ಕೋಶದಲ್ಲಿ ಎನರ್ಜಿ ಇರುತ್ತಲ್ವಾ, ಆ ಪ್ರಾಣಮಯ ಕೋಶದಲ್ಲಿ ನಾಡಿ ಅಂತ ಮೈಕ್ರೋ ಫೈಬರ್ಸ್ ಇರುತ್ತೆ, ಎಲೆಕ್ಟ್ರಿಕ್ ವೈರ್ಸ್ ತರ. ದೋಸ್ ಆರ್ ಆಲ್ ಕಾಲ್ಡ್ ನಾಡೀಸ್. ಅದು ನನ್ನ ಫಿಸಿಕಲ್ ಐಗೆ ನೋಡಕ್ ಆಗಲ್ಲ, ಯಾಕಂದ್ರೆ ಮೈಕ್ರೋ ಫೈಬರ್ಸ್ ಅದು. ದಟ್ ಈಸ್ ಕಾಲ್ಡ್ ನಾಡೀಸ್. 1,44,000 ನಾಡೀಸ್ ಇರುತ್ತೆ. ಅಲ್ಲಿ 3 ಮೈನ್ ನಾಡೀಸ್, ಇಡ, ಪಿಂಗ್ಲ, ಸುಷುಮ್ನ ನಾಡಿ ಅಂತ. ಸೊ ಈ ನಾಡಿದಲ್ಲಿ ಬ್ಲಾಕೇಜಸ್ ಇದ್ರೆ ಪ್ರಾಣಶಕ್ತಿ ಇರಲ್ಲ. ಈ ಚಕ್ರದಲ್ಲಿ ಬ್ಲಾಕೇಜಸ್ ಇದೆ ಅಂದ್ರೆ ಪ್ರಾಣಶಕ್ತಿ ಫಿಸಿಕಲ್ ಬಾಡಿಗೆ ಬರಲ್ಲ. ಸೊ ನಮ್ಮ ಡಿಸೀಸಸ್ ಯಾವ ತರ ಬರುತ್ತೆ ಅಂದ್ರೆ, ಫಸ್ಟ್ ಫಿಸಿಕಲ್ ಬಾಡಿಗೆ ಬರಲ್ಲ. 4th ಪಾಯಿಂಟ್, ಫಸ್ಟ್ ಫಿಸಿಕಲ್ ಬಾಡಿ ಇದೆ, ಚಕ್ರ ಸಿಸ್ಟಮ್ ಇದೆ, ಪ್ರಾಣಮಯ ಕೋಶ ಇದೆ, ಆದ್ಮೇಲೆ ಮನೋಮಯ ಕೋಶ ಇದೆ, ಆದ್ಮೇಲೆ ವಿಜ್ಞಾನಮಯ ಕೋಶ ಇದೆ, ನೆಕ್ಸ್ಟ್ ಆನಂದಮಯ ಕೋಶ. ಈ ತರ ಕಾರಣ ಶರೀರನು ಅಂತ ಇದೆ. ಸೊ ನಮ್ಮ ಪೂರ್ವಜನ್ಮ ಪಾಪದ ರಿಕಾರ್ಡ್ಸು, ಕರ್ಮಗಳು ಎಲ್ಲ ಈ ಮೈಂಡ್ ಅಲ್ಲಿ ಇರುತ್ತೆ, ಮನೋಮಯ ಕೋಶದಲ್ಲಿ. ಈ ಮನೋಮಯ ಕೋಶದಲ್ಲಿ ಏನೇನು ಕರ್ಮ ಇರುತ್ತೋ ಅದು ಪ್ರಾಣಕ್ಕೆ ಎಫೆಕ್ಟ್ ಆಗುತ್ತೆ, ಪ್ರಾಣ ಕಡಿಮೆ ಆಗುತ್ತೆ, ನಾಡಿ ಮಂಡಲ ಬ್ಲಾಕ್. ಅಲ್ಲಿಂದ ನನ್ಗೆ ನೆಕ್ಸ್ಟ್ ಫಿಸಿಕಲ್ ಬಾಡಿಗೆ ಆ ಪ್ರಾಬ್ಲಮ್, ಫಿಸಿಕಲ್ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಫಸ್ಟ್ ಪ್ರಾಬ್ಲಮು ನಥಿಂಗ್ ಕೆನ್ ಸ್ಟ್ರೈಟ್ ಅವೇ ಕಮ್ಸ್ ಟು ದ ಫಿಸಿಕಲ್ ಬಾಡಿ. ಫಸ್ಟ್ ಪ್ರಾಬ್ಲಮ್ ಕಾಸಲ್ ಬಾಡಿ ಮೈಂಡ್ಗೆ ಬರುತ್ತೆ, ಆದ್ಮೇಲೆ ಪ್ರಾಣಮಯ ಶಕ್ತಿ, ಪ್ರಾಣಮಯ ಶಕ್ತಿದಿಂದ ಚಕ್ರದಿಂದ ಫಿಸಿಕಲ್ ಬಾಡಿ. ಸೊ ವಿ ಆರ್ ಸಫರಿಂಗ್ ಬಿಕಾಸ್ ಆಫ್ ಅವರ್ ಕರ್ಮಸ್. ಪೂರ್ವಜನ್ಮೇನ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತಂ. ಸೊ ಈ ಮನಸ್ಸಿಂದ ಫಿಸಿಕಲ್ ಬಾಡಿಗೆ ಬರ್ತಾ ಇದೆ. ದಟ್ ಈಸ್ ಕಾಲ್ಡ್ ಕರ್ಮ ಥಿಯರಿ. ಸೊ ಧ್ಯಾನದಲ್ಲಿ ಏನಾಗತ್ತಂದ್ರೆ, ದಿಸ್ ಈಸ್ ವೆರಿ ಸಿಂಪಲ್. ರಾಜಯೋಗ ಯಾಕಂತಂತೆ ಇಟ್ ಈಸ್ ಲೈಕ್ ಸ್ಲೀಪಿಂಗ್. ಎಷ್ಟು ಈಸಿ ಅಂದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಎನ್ಲೈಟ್ಮೆಂಟ್ ಆಗ್ಬೋದು. ನೀವು ಮನೆಯಲ್ಲೇ ಕೂತ್ಕೊಂಡು ಕ್ಯಾನ್ಸರ್ ಕ್ಲಿಯರ್ ಮಾಡಿಸ್ಕೋಬಹುದು. ಎನಿ ಡಿಸೀಸ್. ಇದು ಜನಗಳಿಗೆ ಯಾರಿಗೆ ಗೊತ್ತಿಲ್ಲ ಇಷ್ಟು ಈಸಿನಾ ಅಂತ. ನಾರ್ಮಲ್ ಪೀಪಲ್ ಏನ್ ಅನ್ಕೊಂತಾರೆ, ಎನ್ಲೈಟ್ ಆಗ್ಬೇಕು, ನಾವು ವಾಸಿ ಆಗ್ಬೇಕು, ನಾನು ಜ್ಞಾನಿ ಆಗ್ಬೇಕು, ಋಷಿ ಆಗ್ಬೇಕಂದ್ರೆ ನಾನು ಬಟ್ಟೆ ಚೇಂಜ್ ಮಾಡ್ಕೊಂಡು ಸನ್ಯಾಸ ಆಗಿ ಹಿಮಾಲಯಕ್ಕೆ ಹೋಗ್ಬೇಕು, ಅಲ್ಲಿ ಏನೋ ಒಂದು ದೀಕ್ಷಾ ತಗೊಳ್ಬೇಕು, ಇಲ್ಲ ಅಂದ್ರೆ ಅಘೋರ, ಇನ್ನೊಂದು ಏನೋ ದೊಡ್ಡ ಸಾಧನೆ ಇದೆ, ಅಷ್ಟು ಸಾಧನೆ ನಾನು ಮಾಡಕ್ ಆಗಲ್ಲ ಅಂತ ನಾನು ಒಂದು ಥಿಂಕಿಂಗ್ ಪ್ರಾಸೆಸ್ ಅಲ್ಲಿ ಇದೀವಿ. ಅದೇನು ಬೇಡ. ನಾವು ಈಸಿಯಾಗಿ ಮನೆಯಲ್ಲಿ ಕೂತ್ಕೊಂಡೆ ಎನಿ ಪ್ರಾಬ್ಲಮ್ ವಿ ಕ್ಯಾನ್ ಸಾರ್ಟ್ ಇಟ್ ಔಟ್. ಎನಿ ಪ್ರಾಬ್ಲಮ್.
ಹೆಡ್ಏಕ್ ಇಂದ ಕ್ಯಾನ್ಸರ್ ತನಕ ನಾನ್ ಗ್ಯಾರಂಟಿ. ಸೊ ಎಷ್ಟೋ ಜನಕ್ಕೆ ಆಯ್ತು. ಸೊ ಈ ಅತಿ ಬೇಲದಲ್ಲೇನೆ ತುಂಬಾ ಜನ ಇದ್ದಾರೆ. ಸೊ ಏನ್ ಪ್ರಾಬ್ಲಮ್ ಗೊತ್ತಾ, ಫಸ್ಟ್ ಮೈಂಡ್ಗೆ ನಂಬಿಕೆ ಬರಲ್ಲ. ಇನ್ನೊಂದು, ಇದು ತುಂಬಾ ಈಸಿ ಅಲ್ವಾ, ಅದಕ್ಕೆ ಇನ್ನೊಂದು ನಂಬಿಕೆ ಬರಲ್ಲ, ಇಷ್ಟು ಈಸಿ ಆಗಿ ಹೋಗುತ್ತಾ. ಸೊ ಏನ್ ಸೈನ್ಸ್ ಏನಿದೆ ಅಂದ್ರೆ, ನಾವು ಲಾಕ್ ಮಾಡಿ ಎನರ್ಜಿನ, ಪ್ರಾಣಮಯ ಶಕ್ತಿಯಿಂದ ಲೀಕ್ ಆಗಬಾರ್ದು ಎನರ್ಜಿ. ಸೊ ನಾನು ಕ್ಲೋಸ್ ಮಾಡಿ ಸರ್ಕ್ಯೂಟ್, ಕ್ಲಾಸ್ ಮಾಡಿ ಶ್ವಾಸದ ಮೇಲೆ ಗಮನ ಇಟ್ಕೊಂಡು ತಕ್ಷಣ ಏನಾಗುತ್ತೆ, ಫಸ್ಟ್ ಪಾಯಿಂಟ್ ಏನು, ವೇರ್ ಅಟೆನ್ಷನ್ ಗೋಸ್ ವೇರ್ ಎನರ್ಜಿ ಫ್ಲೋಸ್. ನನ್ನ ಸಾಕ್ಷಿ, ನನ್ನ ಅಬ್ಸರ್ವೇಷನ್ ಎಲ್ಲಿರುತ್ತೋ, ನನ್ನ ಗಮನ ಎಲ್ಲಿರುತ್ತೋ ಅಲ್ಲಿಗೆ ಎನರ್ಜಿ ಹೋಗ್ತಾ ಇರುತ್ತೆ. ವೇರ್ ದೇರ್ ಇಸ್ ಶಿವ ದೇರ್ ಪಾರ್ವತಿ ಫಾಲೋಸ್. ಸೊ ನಾನು ಇವತ್ತು ಸಾಕ್ಷಿ ಎಲ್ಲಿದೆ, ನಾರ್ಮಲ್ ಜನಗಳಿಗೆ ಸಾಕ್ಷಿ ಎಲ್ಲಿದೆ, ಮೈಂಡ್. ಅದು ಪಾಸ್ಟ್ ಹೋಗುತ್ತೆ, ಫ್ಯೂಚರ್ಗೆ ಹೋಗುತ್ತೆ, ಭಯ ಏನೇನೋ. ಸೊ ಅದರಿಂದ ಈ ಪ್ರಾಣ ಡ್ರೈನ್ ಆಗ್ತಾನೆ ಇರುತ್ತೆ ಅನ್ನೆಸೆಸರ್ಲಿ. ಸೊ ನಾವು ಫಸ್ಟ್ ಟೈಮು ಥಾಟ್ಸ್ ನ ಕಟ್ ಮಾಡಿ ಶ್ವಾಸ ಮೇಲೆ ಗಮನ ಇಟ್ಕೊಂಡ ತಕ್ಷಣ ಈ ಎನರ್ಜಿ ನನ್ನ ಬಾಡಿಯಲ್ಲೇನೆ ರೊಟೇಷನ್ ಆಗ್ತಾ ಇರುತ್ತೆ. ಸೊ ಅದರಿಂದ ಫಸ್ಟ್ ಎನರ್ಜಿ ಡ್ರೈನ್ ಆಗಲ್ಲ. ಬರುತ್ತೆ, ಥಾಟ್ಸ್ ಬರ್ತಾನೆ ಇರುತ್ತೆ, ಬಟ್ ನಾನು ಅಟೆನ್ಷನ್ ಕೊಡಲ್ಲ ಅದ್ ಬಗ್ಗೆ. ಏನೋದು ಒಂದು ರೆಡ್ ಕಲರ್ ಬಂತು, ಸ್ಯಾರಿ ಬಂತು, ಏನೋ ಒಂದು ಪ್ರಾಬ್ಲಮ್ಮು, ನಾನು ನನ್ನ ತಂದೆ ಬಗ್ಗೆ, ನನ್ನ ತಾಯಿ ಬಗ್ಗೆ, ನನ್ನ ಹೆಂಡತಿ ಬಗ್ಗೆ ಏನೋ ಒಂದು ನೆನಪಾಗತ್ತೆ. ಸೊ ಏನೋ ಒಂದು ಕೆಲಸ ಇರುತ್ತೆ, ಬಟ್ ನಾನು ಈ 1 hour ನಾನು ಏನು ಯೋಚನೆ ಮಾಡಲ್ಲ ಅಂತ ಕೊಟ್ಟು ಶ್ವಾಸ ಮೇಲೆ ಗಮನ ಮಾಡ್ತಾ ಮಾಡ್ತಾ ಎನರ್ಜಿ ನನ್ನ ಒಳಗಡೆನೆ ರೊಟೇಷನ್ ಆಗ್ತಾ ಇರುತ್ತೆ. ಓಕೆನಾ, ಡ್ರೈನೇಜ್ ಆಗಲ್ಲ. ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ, ನಾನು ಏನೂ ಮಾಡ್ತಾ ಇಲ್ಲ. ನಾನು ಏನೂ ಮಾಡ್ತಾ ಇಲ್ಲ ಅಂದ್ರೆ ಶ್ವಾಸ ಏನಾಗುತ್ತೆ, ಕಡಿಮೆ ಆಗತ್ತೆ. ನಾನು ಏನು ಮಾಡ್ತಾ ಇಲ್ಲ ಅಂದ್ರೆ ನಮ್ಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಕಡಿಮೆ. ಸೊ ನಮ್ಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಕಡಿಮೆ ಇದೆ ಅಂದ್ರೆ ಶ್ವಾಸ ಆಟೋಮ್ಯಾಟಿಕ್ ಆಗಿ ಆ ಡೆಪ್ತ್ ವಾಲ್ಯೂಮ್ ಎರಡು ಕಮ್ಮಿ ಆಗತ್ತೆ. ಸೊ ನೆಕ್ಸ್ಟ್ ಎನರ್ಜಿ ಯಾಕೆ ಬೇಕು, ಓನ್ಲಿ ಮೈಂಡ್ಗೋಸ್ಕರನೇ. ಅದೂ ಏನಾಗ್ತಾ ಇದೆ, ನಾನು ಅಟೆನ್ಷನ್ ಕೊಡ್ತಾ ಇಲ್ಲ, ನಾನು ಅಬ್ಸರ್ವ್ ಮಾಡ್ತಾ ಇಲ್ಲ ಮೈಂಡ್ನ. ಅದರಿಂದ ಇನ್ನ ತುಂಬಾ ಕಡಿಮೆ ಬೇಕಾಗತ್ತೆ. ಸೊ ಅದರಿಂದ ಇನ್ನ ಕಡಿಮೆ ಆಗುತ್ತೆ ಶ್ವಾಸ. ಸೊ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್, ಸೊ ನನ್ನ ಶ್ವಾಸ ತುಂಬಾ ಕಡಿಮೆ ಆಗಿ ಪ್ರಾಣ ಬಾಡಿಯಲ್ಲಿ ಬರಲ್ಲ. ಯಾಕಂದ್ರೆ ಚಕ್ರ ರೊಟೇಷನ್ ಆಗ್ಬೇಕು ಅಂದ್ರೆ ಈ ಶ್ವಾಸ ಬೇಕು. ಈ ಶ್ವಾಸದಿಂದ ಈ ಚಕ್ರಾಸ್ ರೊಟೇಷನ್ ಆಗುತ್ತೆ. ನೀವು ನೋಡಿ, ಚಿಕ್ಕ ಮಕ್ಕಳು ಒಂದು ಗೇಮ್, ದೇ ವಿಲ್ ಪ್ಲೇ ಒನ್ ಗೇಮ್. ಒಂದು ರಿಂಗ್ ಇರುತ್ತೆ, ಅದು ರೊಟೇಷನ್ ಆಗ್ತಾ ಇರುತ್ತೆ, ಈ ತರ ಪ್ರೆಸ್ ಮಾಡಿ ರಿಲೀಸ್ ಮಾಡ್ತಾ ಇದೆ ಅಂದ್ರೆ. ಅದೇ ತರ ಈ ಶ್ವಾಸ ಮೇಲ್ಗಡೆ ಕೆಳಗಡೆ ಹೋಗ್ತಾ ಇದೆ ಅಂದ್ರ ಅದರಿಂದಾನೇ ಚಕ್ರ ರೊಟೇಷನ್ ಆಗೋದು. ಸೊ ಈ ಶ್ವಾಸ ಕಡಿಮೆ ಆಗಿದ್ರೆ ಚಕ್ರ ರೊಟೇಷನ್ ಸ್ಟಾಪ್ ಆಗ್ಬಿಡುತ್ತೆ. ಅದರಿಂದ ಪ್ರಾಣ ಒಳಗಡೆ ಬರಲ್ಲ. ಸೊ ಹಿಯರ್ ಈಸ್ ದ ಸೀಕ್ರೆಟ್. ಏನಂದ್ರೆ, ನಾನು ಊಟ ಕೊಡಿಲ್ಲ ಬಾಡಿಗ ಅಂದ್ರೆ ಏನಾಗತ್ತೆ, ಹಸುವಾಗತ್ತೆ, ಆದ್ಮೇಲೆ ತುಂಬಾ ಗಿಡ್ಡಿನೆಸ್ ಬರುತ್ತೆ. ಸೊ ಥರ್ಡ್ ಸ್ಟೆಪ್, ನನ್ನ ಇಂಟೆಲಿಜೆನ್ಸ್ ಇರುತ್ತೆ ಬಾಡಿ ಒಳಗಡೆ, ಒಂದು ಇಂಟೆಲಿಜೆನ್ಸ್. ಅದೇನು, ಅವ್ರು ಕೊಡ್ತಾ ಇಲ್ಲ, ಊಟ ಕೊಡ್ತಾ ಇಲ್ಲ, ಏನು ಸೋರ್ಸ್ ಎನರ್ಜಿನೇ ಕೊಡ್ತಾ ಇಲ್ಲ, ನಾನು ಏನ್ ಮಾಡ್ಬೇಕು ಅಂತ ಲಿವರ್ ಅಲ್ಲಿ ಹೋಗಿ, ಫ್ಯಾಟ್ ಸೆಲ್ಸ್ ಅಲ್ಲಿ ಹೋಗಿ ಈ ಸ್ಟೋರೇಜ್ನೆಲ್ಲ ಕನ್ವರ್ಟ್ ಮಾಡಿ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ ಬಾಡಿ. ಅದು ಯಾರು ಮಾಡ್ತಾ ಇದ್ದಾರೆ, ಇಂಟೆಲಿಜೆನ್ಸ್. ಅದೇ ತರ ಈ ಪ್ರಾಣ ಕಮ್ಮಿ ಆಗಿದ ತಕ್ಷಣ ನನ್ನ ಇಂಟೆಲಿಜೆನ್ಸ್ ಗೊತ್ತು ಎಲ್ಲಿಂದ ಆ ಪ್ರಾಣನ್ ತಗೋಬೇಕು ಅಂತ. ಸೊ ಒಂದು ಕ್ರಿಟಿಕಲ್ ಲೆವೆಲ್ಗೆ ಹೋಗಿತ್ತು ಇವತ್ತು ಪ್ರಾಣ. ಸೊ ಅದರಿಂದ ಈ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ ಗೊತ್ತಾ, ಈ ಚಕ್ರ ಸಿಸ್ಟಮ್ ಅಲ್ಲಿ ಸಹಸ್ರಾರ ಚಕ್ರ ಅಂತ ಒಂದಿರುತ್ತೆ, ಅದು ಓಪನ್ ಆಗುತ್ತೆ ಆಟೋಮ್ಯಾಟಿಕ್. ಅದು ಓಪನ್ ಆದ ತಕ್ಷಣ ಪ್ರಾಣ ಫ್ಲಡ್ಡಿಂಗ್ ಆಗುತ್ತೆ ಬಾಡಿಯಲ್ಲಿ. ದಟ್ ಈಸ್ ಕಾಲ್ಡ್ ಶಕ್ತಿಪಾತ. ಆ ಶಕ್ತಿಪಾತ ಆದಾಗ ಈ ನಾಡಿ ಮಂಡಲದಲ್ಲಿ ಏನೇನು ಬ್ಲಾಕೇಜಸ್ ಇದೆಯೋ ಅದೆಲ್ಲ ಪ್ರಾಣ ಫುಲ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಬ್ರೀತಿಂಗ್ ಅಲ್ಲ, ಪ್ರಾಣಾಯಾಮ ಅಂದ್ರೆ ಆ ಒಳಗಡೆ ಆ ಪ್ರಾಣಶಕ್ತಿ ಬಂದಾಗ ಇಟ್ ವಿಲ್ ಎಕ್ಸ್ಪ್ಯಾಂಡ್. ಅದು ಎಕ್ಸ್ಪ್ಯಾಂಡ್ ಆದಾಗ ರೈಟ್ ಎನರ್ಜೀಸ್, ಲೆಫ್ಟ್ ಎನರ್ಜೀಸ್ ಅಂತ ಇರುತ್ತೆ ಬಾಡಿಯಲ್ಲಿ. ರೈಟ್ ಕೈಯಿಂದ ಆಚೆ ಬರುತ್ತೆ, ಲೆಫ್ಟ್ ಕೈಯಿಂದ ಹೊರಗಡೆ ಹೋಗ್ತಾ ಇರುತ್ತೆ ಎನರ್ಜೀಸ್.
ಸೊ ಈಕ್ವಲ್ ಆಗಿದೆ ಅಂದ್ರೆ ರೈಟ್ ಎನರ್ಜಿ ಲೆಫ್ಟ್ ಎನರ್ಜಿ ಈಕ್ವಲ್ ಆಗಿದೆ ಅಂದ್ರೆ ಚಕ್ರಾಸ್ ಒಂದೇ ಲೈನ್ ಅಲ್ಲಿ ಬರುತ್ತೆ. ದಟ್ ಇಸ್ ಕಾಲ್ಡ್ ಚಕ್ರ ಅಲೈನ್ಮೆಂಟ್. ಚಕ್ರದಲ್ಲಿ ಏನೇನೋ ಬ್ಲಾಕೇಜ್ ಇದೆ ಅಂದ್ರೆ ಅದೂ ಫ್ಲಶ್ ಆಗುತ್ತೆ. ಸೊ ನೆಕ್ಸ್ಟ್ ಮೈಂಡ್ ಲೆವೆಲ್ ಅಲ್ಲಿ ಈ ಎನರ್ಜಿ ಏನ್ ಮಾಡುತ್ತೆ ಗೊತ್ತಾ, ಇದು ಅನ್ಮ್ಯಾನಿಫೆಸ್ಟೆಡ್ ರಾ ಎನರ್ಜಿ, ಒಂದು ಫೈರ್ ತರ. ಸೊ ಏನೇನು ಪ್ರೋಗ್ರಾಮ್ಸ್ ಇದೆಯೋ ಮೈಂಡ್ ಅಲ್ಲಿ, ಕರ್ಮಗಳಿದೆಯೋ ಬರ್ನ್ ಆಗ್ಬಿಡುತ್ತೆ. ಇಟ್ ವಿಲ್ ಕ್ಲಿಯರ್ ಆಲ್ ಯುವರ್ ಕರ್ಮಸ್. ಸೊ ಕರ್ಮದಿಂದ ಏನೇನೋ ಡಿಸೀಸಸ್ ಬಂದಿದಲ್ವ ಅದೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ನೆಕ್ಸ್ಟ್ ಈ ಪ್ರಾಣಶಕ್ತಿ ಲೋಪದಲ್ಲಿ ಪ್ರಾಣಶಕ್ತಿ ಕಡಿಮೆ ಇರುತ್ತಲ್ವ ಅದರಿಂದ ಏನೇನ್ ಡಿಸೀಸಸ್ ಬರ್ತೋ ಅದನ್ನು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಚಕ್ರಸ್ ಅಲೈನ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಕುಂಡಲಿನಿ ಆಕ್ಟಿವೇಶನ್ ಇಸ್ ದ ಫೋರ್ತ್ ಪ್ರಾಸೆಸ್. ಸಿ ಇಷ್ಟು ಪ್ರಾಸೆಸ್ ಒಂದೇ ಧ್ಯಾನದಲ್ಲಿ ನೀವು ಇದಕ್ಕೂ ಸಾಧನೆ ಮಾಡಬೇಕು ಅಷ್ಟೇ. ಥಾಟ್ಸ್ ಕಟ್ ಮಾಡಿ ಶ್ವಾಸ ಮೇಲೆ ಗಮನ ಮಾಡ್ತಾ 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 ಇಟ್ಸ್ ಎ ಡೇ ಬೈ ಡೇ ಪ್ರಾಸೆಸ್. ಒಂದೇ ದಿನದಲ್ಲಿ ಆಗಲ್ಲ. ಅಟ್ಲೀಸ್ಟ್ ಒಂದು 40 days ಮಾಡ್ತಾ ಇದ್ದಂದ್ರೆ ಕೆಲವರಿಗೆ 1 week ಕ್ಯಾನ್ಸರ್ ವಾಸಿ ಆಗತ್ತೆ, ಕೆಲವರಿಗೆ 1 second ಶುರು ಆಗತ್ತೆ ಕುಂಡಲಿನಿ ಆಕ್ಟಿವೇಶನ್, ಕೆಲವರಿಗೆ 15 days ಆಗತ್ತೆ. ಬಟ್ ಡೋಂಟ್ ಜಡ್ಜ್. ಅವ್ರಿಗೆ ತುಂಬಾ ಆಯ್ತು ನನ್ಗೆ ಆಗಲ್ಲ ಅಂತ ಜಡ್ಜ್ ಮಾಡಬಾರ್ದು, ಮಾಡ್ಲೇಬೇಕಷ್ಟೆ. ಸೊ ಫಸ್ಟ್ ಸ್ಟೆಪ್ ಪ್ರಾಣ ನಾಡಿ ಮಂಡಲ ಶುದ್ಧಿ ಅಂತ. ಈ ಸ್ಯಾನ್ಸ್ಕ್ರಿಟ್ ಟರ್ಮಿನಾಲಜಿದಲ್ಲಿ ಈ ಪ್ರಾಣ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತಲ್ವಾ, ದಟ್ ಈಸ್ ಕಾಲ್ಡ್ ಪ್ರಾಣಾಯಾಮ. ಸೊ ಪ್ರಾಣದ ಮೊದಲು ಈ ನಾಡಿ ಮಂಡಲ ಶುದ್ಧಿ ಅಂತ ಆಗತ್ತೆ. ಅದರಿಂದ ತುಂಬಾ ಪೈನ್ ಬರುತ್ತೆ, ಯಾಕಂದ್ರೆ ಕ್ಲೀರಿಂಗ್ ಆಗ್ತಾ ಇದಲ್ವಾ, ಕ್ಲೀನಿಂಗ್ ಪ್ರಾಸೆಸ್ ಅದು. ಸೊ ಆದ್ಮೇಲೆ ಕುಂಡಲಿನಿ ಆಕ್ಟಿವೇಶನ್ ಆಗೋದು. ಕುಂಡಲಿನಿ ಅನ್ನೋದು ಇನ್ಫಿನಿಟ್ ಎನರ್ಜಿ ಸೋರ್ಸ್ ಫಾರ್ ಯುವರ್ ಸೆಲ್ಫ್. ಸೊ ಇದು ಅವೇಕನಿಂಗ್ ಮಾಡಬೇಕು ಅಂತ ತುಂಬಾ ಸಾಧನಗಳಿದೆ. ನಾಗಸಾಧುಗಳು, ಅಘೋರಾಸು ಈ ಬ್ರೀತಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡಿ ಅವ್ರು ಫೋರ್ಸ್ಫುಲ್ ಆಗಿ ಅವೇಕನ್ ಮಾಡ್ತಾರೆ. ಅದು ಏನು ಬೇಡ, ಸಹಜವಾಗಿ ನಾರ್ಮಲಿ ಅದಕ್ಕದೇ ಆಕ್ಟಿವೇಶನ್ ಆಗುತ್ತೆ ಮೆಡಿಟೇಷನ್ ಅಲ್ಲಿ. ಸೊ ಬೇಸಿಕ್ಸ್ ಇಷ್ಟು ತಕ್ಕ ಸಾಕು. ನೆಕ್ಸ್ಟ್ ಲೆವೆಲ್ಗೆ ನಾಳೆ ಹೇಳ್ತೀನಿ. ಸೊ ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ವೇರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ಸೊ ನಾನು ಮೈಂಡ್ ಅಬ್ಸರ್ವ್ ಮಾಡ್ತಾ ಇಲ್ಲ, ಬ್ರೀತಿಂಗ್ ಮಾತ್ರನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಥಾಟ್ಸ್ ಕಟ್ ಮಾಡ್ತಾ ಇದ್ದೀನಿ. ಅದರಿಂದ ಶ್ವಾಸ ಕಡಿಮೆ ಆಗುತ್ತೆ. ಶ್ವಾಸ ಕಡಿಮೆ ಆಗಿದ್ರಿಂದ ಪ್ರಾಣ ಕಡಿಮೆ ಆಗುತ್ತೆ. ಸೊ ಅದರಿಂದ ಇಂಟೆಲಿಜೆನ್ಸ್ ಆಕ್ಟಿವೇಟ್ ಆಗಿ ಸಹಸ್ರಾರ ಚಕ್ರ ಆಟೋಮ್ಯಾಟಿಕ್ ಆಗಿ ಓಪನ್ ಆಗುತ್ತೆ. ಸೊ ಸಹಸ್ರಾರ ಓಪನ್ ಆದಾಗ ಇಟ್ಸ್ ಲೈಕ್ ಎ ಪ್ರೆಸಿಡೆಂಟ್. ಎಲ್ಲ ಚಕ್ರಗಳಿಗೆ ಅದು ರಾಜನ ಅದು. ಸೊ ಇಟ್ ವಿಲ್ ಗಿವ್ ಎನರ್ಜಿ ಟು ಆಲ್ ಚಕ್ರಾಸ್. ಸೊ ಸಿ ಒಂದು ವೈಟ್ ಲೈಟ್ ಇಸ್ ಅ ರಾ ಸೋರ್ಸ್. ಅಲ್ಲಿ 7 ಕಲರ್ಸ್ ಇರುತ್ತೆ. ಅದೇ ತರ ಈ ಕಾಸ್ಮಿಕ್ ಎನರ್ಜಿ ಒಂದ್ಸಲ ಬಂದಾಗ ಈ ವಿಶುದ್ಧ ಚಕ್ರಕ್ಕೆ ಬ್ಲೂ ಕಲರ್ ಬೇಕು, ಈ ಅನಾಹತ ಚಕ್ರ ಗ್ರೀನ್ ಕಲರ್ ಬೇಕು, ಮಣಿಪೂರಕ ಚಕ್ರಕ್ಕೆ ಯೆಲ್ಲೋ ಕಲರ್ ಬೇಕಾಗತ್ತೆ. ಸೊ ಇದರಿಂದಾನೇ ಎಲ್ಲ ಚಕ್ರಸ್ಗೆ ಎನರ್ಜಿ ಸಿಗುತ್ತೆ ಆಟೋಮ್ಯಾಟಿಕ್ ಆಗಿ. ಸೊ ಮೆಡಿಟೇಷನ್ ಈಸ್ ವೆರಿ ವೆರಿ ಸಿಂಪಲ್, ವೆರಿ ವೆರಿ ಸಿಂಪಲ್. ಸಾಧನೆ ಈಸ್ ನಮ್ಗೆ ಇವೆಲ್ಲ ಗೊತ್ತಾಗಿದ್ರೆ ಧ್ಯಾನ ಬರುತ್ತೆ ಅಂತ ಏನೂ ಇಲ್ಲ. ಈವನ್ ಇಲ್ಲಿಟ್ರೇಟ್ ಫೆಲೋ, ಅವ್ರು ಸ್ಕೂಲ್ಗೆ ಹೋಗಿಲ್ಲ, ಅವ್ರು ಎನ್ಲೈಟ್ ಆಗ್ಬೋದು. ಆಕ್ಚುಲಿ ಇಲ್ಲಿಟ್ರೇಟ್ಸ್ ಎನ್ಲೈಟ್ ಫಾಸ್ಟ್ ಆಗಿ ಆಗ್ತಾರೆ. ಇಲ್ಲಿ ತುಂಬಾ ಓದ್ತಾರಲ್ವಾ, ಅವ್ರಿಗೆ ಲಾಜಿಕಲ್ ಬ್ರೈನ್ ಜಾಸ್ತಿ ಇರುತ್ತೆ, ಯಾವ ತರ ಸಾಧ್ಯ, ಇದು ಯಾವ ತರ ಸಾಧ್ಯ ಅಂತ. ಸೊ ಇನ್ನೂ ತುಂಬಾ ಇದಿರುತ್ತೆ. ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ, ಬಾಡಿ ಪೈನ್ಸ್ ಕಮ್ಮಿ ಆಗುತ್ತೆ, ಯು ವಿಲ್ ಫೀಲ್ ಬ್ಲಿಸ್, ಪೈನ್ಸ್ ಕಡಿಮೆ ಆಗುತ್ತೆ, ನಿಮ್ಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ನಾನು ಯಾರು, ನಾನು ಮುಂದಿನ ಜನ್ಮ ಇದೆಯಾ ಇಲ್ವಾ, ಇನ್ನೊಂದು ಡೈಮೆನ್ಷನ್ಸ್ ಇದೆಯಾ, ವಾಟ್ ಈಸ್ ಡೆತ್ ಬಗ್ಗೆ ನಿಮ್ಗೆ ನಾಲೆಡ್ಜ್ ಬರುತ್ತೆ. ನಾನು ಡೆತ್ ಮೇಲೇನು ಆದ್ಮೇಲೇನು ಇರ್ತೀನಿ. ಸೊ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತೀವಿ. ವೈ ಲಿವಿಂಗ್ ಓನ್ಲಿ ವಿಲ್ ಕಮ್ ಔಟ್ ಆಫ್ ಬಾಡಿ. ಹೊರಗಡೆ ಬಂದು ನನ್ನ ಬಾಡಿ ನಾನು ನೋಡ್ಕೋಬಹುದು. ಆದ್ಮೇಲೆ ನನ್ನ ಡೆತ್ ಬಗ್ಗೆ ಫಿಯರ್ ಟಪ್ ಅಂತ ರಿಲೀಸ್ ಆಗುತ್ತೆ. ಓಕೆ, ದೇರ್ ಇಸ್ ನೋ ಡೆತ್ ಫಾರ್ ಮೀ, ಇನ್ನೊಂದು ಡೈಮೆನ್ಷನ್ಸ್ಗೆ ಹೋಗ್ಬೋದು. ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಭೂಮಿ ಮಾತ್ರನೇ ಇಲ್ಲ, ತುಂಬಾ ಇದೆ. ಸೋ ಮೆನಿ ಡೈಮೆನ್ಷನ್ಸ್ ಆರ್ ದೇರ್ ಇನ್ ಮೈ ಫಾದರ್ಸ್ ಹೋಮ್ ಅಂತ ಬೈಬಲ್ ಅಲ್ಲಿ.
ಸೊ ಭಗವದ್ಗೀತದಲ್ಲಿ ಲೋಕಗಳ ಬಗ್ಗೆ ಭೂಲೋಕ ಭೂವರ್ಲೋಕ ಸುವರ್ಲೋಕ ತಪೋಲೋಕ. ಸೊ ಅದರಿಂದ ನನಗೆ ನಾಲೆಡ್ಜ್ ಸಿಗುತ್ತೆ, ಫಿಯರ್ ಹೋಗುತ್ತೆ, ಆರಾಮಾಗಿ ಜೀವನ ಮಾಡ್ಕೊಂತ. ಸೊ ಇದು ಬೇಸಿಕ್ಸ್.